ಗುರುಗಳೇ ನಮಸ್ತೆ. ಆ್ಯಕ್ಚುಲಿ ನಾವು ಅಮರನಾಥ್ ಯಾತ್ರೆ ಮಾಡ್ತಾಯಿದ್ದೀವಿ. ಈಗ ಸದ್ಯಕ್ಕೆ ಜಮ್ಮುಗೆ ಬಂದಿದ್ದೀವಿ. ಅಂದರೆ ನಾವು ಈಗ ಬೆಂಗಳೂರಿಂದ ಡೆಲ್ಲಿ ಬಂದ್ವಿ, ಡೆಲ್ಲಿಯಿಂದ ಜಮ್ಮು ಇಲ್ಲಿದ್ದೀವಿ ಸದ್ಯಕ್ಕೆ. ಆ್ಯಕ್ಚುಲಿ ನೀವು ಕಾಟ್ರಾಗೂ ನಿಮಗೆ ಇದು ಸಿಗುತ್ತೆ ಟ್ರೈನ್. ಅಂದರೆ ನಾವು ಅಮರನಾಥ್ ಮಾಡೋಕ್ಕಿಂತ ಮುಂಚೆ ಮಾತಾ ವೈಷ್ಣೋದೇವಿ ಯಾತ್ರೆ ಮುಗಿಸ್ಕೊಂಡು ನಾವು ಅಮರನಾಥ್ ಮಾಡೋ ಪ್ಲ್ಯಾನ್ ಇದೆ. ಅದಕ್ಕಾಗಿ ಡೆಲ್ಲಿಯಿಂದ ಜಮ್ಮು ಬಂದಿದ್ದೀವಿ. ಅಂದರೆ ಪ್ರೀಪೇಡ್ ಸಿಮ್ ಇದ್ರೆ ವರ್ಕೌಟ್ ಆಗಲ್ಲ, ಅದಕ್ಕೆ ಇಲ್ಲಿ ಬಂದು ನೀವು ಸಿಮ್ ಖರೀದಿ ಮಾಡಬೇಕಾಗತ್ತೆ. ಅಲ್ಲಿ ಎದುರುಗಡೆ ಕಾಣ್ತಿರೋದು ಜಮ್ಮು ರೈಲ್ವೆ ಸ್ಟೇಷನು. ನೀವು ಅಪೋಸಿಟಲ್ಲಿ ನಿಮಗೆ ಸುಮಾರು ಅಂಗಡಿ ಸಿಗುತ್ತೆ. ಈ ಥರ ನೀವು ಬಂದ್ಬಿಟ್ಟು ಸಿಮ್ಮನ್ನು ತೊಗೊಳ್ಬೋದು. ಇಲ್ಲಿ ಇದರ ಅಂಗಡಿಗೆ ಬಂದೆ, ಈ ಥರ ಸಿಮ್ ನಿಮಗೆ ಆ್ಯಕ್ಟಿವ್ ಮಾಡಿಕೊಡ್ತಾರೆ. ಸಿಮ್ಗೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. 100 ರೂಪಾಯಿ ಅಲ್ವಾ ಸಿಮ್ಗೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಜೊತೆಗೆ ಪ್ಲ್ಯಾನ್ ಇರುತ್ತಲ್ಲ 239 ಅದನ್ನು ಹೇಳ್ತಾರೆ, 239 ಇರುತ್ತೆ, ಮತ್ತು 250 ಇರುತ್ತೆ, 290 ಇರುತ್ತೆ. ಕ್ಯಾಶುವಲ್ ಒಂದು 1 GB 1.5 GB ಆ ಥರ ತಿರ್ಗಾದಕ್ಕೆ ಪ್ಲ್ಯಾನ್ ಎಕ್ಸ್ಟ್ರಾ ತೊಗೊಳ್ತಾರೆ. ಅಂದರೆ ಒಂದು 100 ರೂಪಾಯಿ ಪ್ಲಸ್ 300 400 ರೂಪಾಯಿ ಆಗುತ್ತೆ. ನಿಮಗೆ ಪ್ಲ್ಯಾನ್ ಮೇಲೆ ಡಿಪೆಂಡ್ ಆಗುತ್ತೆ. ಆ ಥರ ನೀವು ಸಿಮ್ ತೊಗೊಳ್ಳೇಬೇಕಾಗುತ್ತೆ. ಯಾಕಂದರೆ ಪೋಸ್ಟ್ ಪೇಡ್ ಇದ್ದರೆ ನಿಮಗೆ ಸಮಸ್ಯೆ ಇಲ್ಲ. ಪ್ರೀಪೇಡ್ ಆದರೆ ಎನಿ ಕಂಡೀಷನ್ ನೀವು ಬಂದು ಸಿಮ್ ತೊಗೊಳ್ಳೇಬೇಕು. ಕಾರಣ ಏನಂದರೆ ಈ ಸೆಕ್ಯೂರಿಟಿ ಪರ್ಪಸ್. ಯಾಕಂದರೆ ಜಮ್ಮು ಕಾಶ್ಮೀರ ಗೊತ್ತಲ್ಲ ನಿಮಗೆ ರೀಸನ್ನು. ಹಾಗಾಗಿ ಸೆಕ್ಯೂರಿಟಿ ಪರ್ಪಸ್ಗೆ ನಮ್ಮ ಪ್ರೀಪೇಡ್ ಸಿಮ್ಗಳು ವರ್ಕ್ ಆಗೋಲ್ಲ. ಇಲ್ಲಿ ಬಂದುಬಿಟ್ಟು ನೀವು ಸಿಮ್ ತೊಗೊಳ್ಬೇಕಾಗುತ್ತೆ. ಅಂದಾಜು ಒಂದು 400 ರೂಪಾಯಿ ಅಂದ್ಕೊಳ್ಳಿ, ನಿಮಗೆ ಅಷ್ಟು ಬೀಳುತ್ತೆ. 100 ರೂಪಾಯಿ ಸಿಮ್ಮಿಗೆ ಚಾರ್ಜ್ ಮಾಡ್ತಾರೆ. ಪ್ಲ್ಯಾನ್ಗೆ ಒಂದು 250 300 ಚಾರ್ಜ್ ಮಾಡ್ತಾರೆ. 400 ರೂಪಾಯಿ ಸಿಮ್ ಸಿಗುತ್ತೆ. ಈಗ ಆ್ಯಕ್ಚುಲಿ ಜಮ್ಮುವಿಂದ ಮಾತಾ ವೈಷ್ಣೋದೇವಿ ಹೋಗ್ತಾ ಇದ್ವಿ. ಅಂದರೆ ಕಾಟ್ರಾ ಅಂತ ಒಂದು ಜಾಗ ಬರುತ್ತೆ, ಅಲ್ಲಿ ಹೋಗ್ತಾ ಇದ್ವಿ. ನಾವು ಅಂದ್ಕೊಂಡಿರ್ತೀವಿ ಗೊತ್ತಾ, ಜಮ್ಮು ಕಾಶ್ಮೀರದ ತಕ್ಷಣ ಒಳ್ಳೆ ಸ್ನೋಫಾಲ್ ಬೀಳುತ್ತೆ, ಹಂಗೆ ಇರುತ್ತೆ ಅಂತ. ಆ್ಯಕ್ಚುಲಿ ಏನು ಗೊತ್ತಾ, ನಿಜವಾಗ್ಲೂ ಹೇಳ್ಬೇಕಂದ್ರೆ ನೀವು ಜಮ್ಮು ನೋಡಿದ್ರೆ ಇವಾಗ ಪ್ರೆಸೆಂಟು 41 ಡಿಗ್ರಿ ಸೆಲ್ಸಿಯಸ್ ಇದೆ ಪ್ರೆಸೆಂಟ್ ಜಮ್ಮುವಲ್ಲಿ. ನೀವೇನಿದ್ರು ಸ್ನೋಫಾಲು ಆ ಥರ ನೋಡಬೇಕಾದ್ರೆ ಅದು ಕಾಶ್ಮೀರ, ಅಂದರೆ ಯಾವುದು ಶ್ರೀನಗರ ಆ ಕಡೆನೇ. ಜಮ್ಮು ಬಂದ್ಬಿಟ್ಟು ನಿಮಗೆ ನಾರ್ಮಲ್ ಡೆಲ್ಲಿ ಈ ಪಂಜಾಬ್ ಬರುತ್ತಲ್ಲ ಆ ರೀಸನ್ ಥರ ಇದೆ. ಜಮ್ಮುವಿನಿಂದ ಕಾಟ್ರಾ 50 ಕಿಲೋಮೀಟ್ರ್ ಆಗುತ್ತೆ. ಬಸ್ ಸ್ಟಾಪಲ್ಲಿ ಇಳ್ಕೊಂಡು RFID ಕಾರ್ಡ್ ತೊಗೊಳಕ್ಕೆ ಹೋದ್ವಿ. ವೈಷ್ಣೋದೇವಿ ಯಾತ್ರೆ ಮಾಡಬೇಕಾದ್ರೆ ಈ RFID ಕಾರ್ಡು ಕಂಪಲ್ಸರಿ. ಆಧಾರ್ ಕಾರ್ಡ್ ತೋರಿಸಿದ್ರೆ RFID ಕಾರ್ಡು ಫ್ರೀಯಾಗಿ ಕೊಡ್ತಾರೆ. ಯಾತ್ರೆ ಮುಗಿದ ಮೇಲೆ ವಾಪಸ್ ಕೊಡಬೇಕು. ಬಸ್ ಸ್ಟಾಪ್ ಪಕ್ಕದಲ್ಲೇ ಈ RFID ಕಾರ್ಡ್ ಕೊಡೋ ಆಫೀಸ್ ಇದೆ. ಕಾರ್ಡ್ ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ 1.5-2 ಕಿಲೋಮೀಟ್ರ್ ದೂರದಲ್ಲಿ ಆಟೋದಲ್ಲಿ ಇಲ್ಲ ನಡ್ಕೊಂಡು ಹೋದರೆ ಆ ದ್ವಾರದಲ್ಲಿ ಚೆಕ್ಕಿಂಗ್ ಆಗುತ್ತೆ. ಅಲ್ಲಿಂದ ಅಸಲಿ ಯಾತ್ರೆ ಶುರುವಾಗುತ್ತೆ. ಸುಮಾರು 12 ಕಿಲೋಮೀಟ್ರ್ ಪಾದಯಾತ್ರೆ. ನಡೆಯೋಕ್ಕಾಗದೇ ಇರೋರಿಗೆ ಕುದುರೆ, ಪಾಲಿಕೆ, ಕೇಬಲ್ ಕಾರು, ಹೆಲಿಕಾಪ್ಟರ್ ವ್ಯವಸ್ಥೆ ಇದೆ. ಅರ್ಧ ದಾರಿಯಷ್ಟು ಹೋದಾಗ ಅರ್ಧಕುಮಾರಿ ದೇವಸ್ಥಾನ ಸಿಗುತ್ತೆ. ಇಲ್ಲಿ ಸತ್ಸಂಗ ಭಜನೆ ನಡೀತಾ ಇರುತ್ತೆ. ಸುಸ್ತಾಗಿ ಬಂದವರು ಇಲ್ಲಿ ರೆಸ್ಟ್ ಕೂಡ ಮಾಡ್ಬೋದು. ಅರ್ಧಕುಮಾರಿಯಿಂದ ಭವನದ ಕಡೆ ಹೆಜ್ಜೆ ಹಾಕ್ತಾ ಸಾಗಿದ್ವಿ. ಇಲ್ಲಿ ಮೆಕ್ಡೊನಾಲ್ಡ್ ಸಿಗುತ್ತೆ, ಡಾಮಿನೋಸ್ ಕೂಡ ಸಿಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಈರುಳ್ಳಿ ಬೆಳ್ಳುಳ್ಳಿ ಬಳಸಲ್ಲ. ಈಗ ಭಜನೆ ನಡೀತಾ ಇದೆ. ಸುಮಾರು ಜನ ಇಲ್ಲೇ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾರೆ. ಈ ವೈಷ್ಣೋದೇವಿ ದೇವಸ್ಥಾನ ದೂರದಿಂದ ನೋಡಿದಾಗ ಕಟ್ಟಡದ ಥರ ಅನಿಸುತ್ತೆ. ಆದರೆ ಆ ಕಟ್ಟಡದ ಒಳಗಡೆ ಹೋದಾಗ ಗುಹೆ ಇದೆ. ಆ ಗುಹೆಯಲ್ಲಿ ತಾಯಿ ವೈಷ್ಣೋದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು.